ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅತಿ ಹೆಚ್ಚಿರುವ ಈ ತಾಲೂಕಿನಲ್ಲಿ ಅತಿ ಹೆಚ್ಚು ಬರಡು ಭೂಮಿ ಇರುವುದರಿಂದ ತಾಲೂಕಿನಲ್ಲಿ ಮಳೆಯಾಶ್ರಿತ ಪ್ರದೇಶ ಆಗಿರುವುದರಿಂದ ಯಾವ ಪ್ರದೇಶ, ಯಾವುದೇ ಜಿಲ್ಲೆ, ಯಾವುದೇ ತಾಲೂಕಾಗಲಿ ನೀರಾವರಿ ಹೆಚ್ಚಿರುವ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದು ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣರವರು ತಿಳಿಸಿದರು. ಸಣ್ಣ ನೀರಾವರಿ ಇಲಾಖೆ, ಅಂತರ್ಜಲ ಅಭಿವೃದ್ಧಿ ಇಲಾಖೆ ಇವರ ಸಹಯೋಗದಲ್ಲಿ ತಾಲೂಕಿನಲ್ಲಿ ನಾಗಸಮುದ್ರ ಗ್ರಾಮದಲ್ಲಿ ಜಿನಿಗಿ ಹಳ್ಳಕ್ಕೆ 3 ಕೋಟಿ ವೆಚ್ಚದ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ನಮ್ಮ ತಾಲೂಕಿನಲ್ಲಿ ಬರಡು ಭೂಮಿ ಹೆಚ್ಚಿರುವುದರಿಂದ ಅಲ್ಲಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಮಾಡುವುದರಿಂದ ನೀರು ಸಂಗ್ರಹಣೆ ಹೆಚ್ಚಾಗುತ್ತದೆ. ಅನೇಕ ರೈತರಿಗೆ ಅನುಕೂಲವಾಗುತ್ತದೆ. ಅದೇ ರೀತಿ ನಮ್ಮ ನೀರು ಆಂಧ್ರಕ್ಕೆ ಸೇರುತ್ತವೆ. ಇದನ್ನು ತಪ್ಪಿಸುವ ಉದ್ದೇಶದಿಂದ ಚೆಕ್ ಡ್ಯಾಂಗಳನ್ನು ನಿರ್ಮಾಣ ಮಾಡಲಾಗುವುದು ಎಂದರು. 3 ಕೋಟಿ ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ 2 ಕೋಟಿ ವೆಚ್ಚದಲ್ಲಿ ಹನುಮಾಪುರ ಚೆಕ್ ಡ್ಯಾಂ ನಿರ್ಮಾಣ, 3 ಕೋಟಿ ವೆಚ್ಚದ ಮಾಚನಹಳ್ಳಿ ಹತ್ತಿರ ಚೆಕ್ ಡ್ಯಾಂ ನಿರ್ಮಾಣ, ಕುದಾಪುರ ಹತ್ತಿರ ಜಿನಿಗಿ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ, ಏರೂರು ಹತ್ತಿರ ಚೆಕ್ ಡ್ಯಾಂ ನಿರ್ಮಾಣ ಮಾಡಲಾಗುವುದು. ಈ ರೀತಿ ಮಾಡುವುದರಿಂದ ಅಂತರ್ಜಲ ಹೆಚ್ಚಾಗಿ ರೈತರಿಗೆ ನೀರಿನ ಬವಣೆ ತಪ್ಪಿಸಿದಂತಾಗುತ್ತದೆ ಎಂದರು. ನನಗೆ ಬಂದಿರುವ ಅನುದಾನದಲ್ಲಿ 25 ಕೋಟಿ ಮೊಳಕಾಲ್ಮೂರು, ತಳುಕು, ನಾಯಕನಹಟ್ಟಿ ಎಲ್ಲಾ ಭಾಗಕ್ಕೂ ಅನುದಾನವನ್ನು ನೀಡಿ ಸುಮಾರು 70% ಕೆಲಸ ಮಾಡಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಭವನ ಉದ್ಘಾಟನೆ ಮಾಡಲಾಗುವುದು ಮತ್ತು ರಾಂಪುರದಲ್ಲಿ ವಾಲ್ಮೀಕಿ ಭವನಕ್ಕೆ ಭೂಮಿ ಪೂಜೆ ನೆರವೇರಿಸಲಿದ್ದೇವೆ. 4 ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ಕಾಮಗಾರಿ ಚಾಲನೆ ಮಾಡಲಾಗುವುದು ಎಂದು ಸುದ್ದಿಗಾರರಿಗೆ ತಿಳಿಸಿದರು. ಅತಿ ಮುಖ್ಯವಾಗಿ 200 ಹಾಸಿಗೆಯ ಸರ್ಕಾರಿ ಆಸ್ಪತ್ರೆಯನ್ನು ಆನಗೋಲ್ ಸಮೀಪ ಭೂಮಿ ಪೂಜೆ ನೆರವೇರಿಸಲಾಗುವುದು. ಕಾರಣ ಪಟ್ಟಣದಲ್ಲಿ ಇರುವ ಆಸ್ಪತ್ರೆ ಜಾಗ ಸಾಕಾಗುವುದಿಲ್ಲ. ಆದ ಕಾರಣ ನಾವು ಇಲ್ಲಿಗೆ ಮಾಡಲು ಇಚ್ಛಿಸಿದ್ದೇವೆ ಎಂದರು. ಸಂತೆ ಜಾಗ ಕೋರ್ಟಿನಲ್ಲಿ ಇರುವುದರಿಂದ ಅತಿ ಬೇಗನೆ ಇದನ್ನು ಸರಿಪಡಿಸಲಾಗುವುದು ಎಂದರು. ಒಟ್ಟಿನಲ್ಲಿ ಕ್ಷೇತ್ರಕ್ಕೆ ನನ್ನ ಕೈಲಾದಷ್ಟು ಉತ್ತಮ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದೇನೆ. ತಾಲೂಕಿನಲ್ಲಿ ಜನರು ಸಹಕಾರ ನೀಡಬೇಕು. ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿಗೆ ಭೇಟಿ ನೀಡಲಾಗುವುದು ಎಂದರು. 75 ಲಕ್ಷ ರೂಪಾಯಿ ಚೆಕ್ ಡ್ಯಾಮ್ ಹಾಕಿದ್ದಾರೆ. TSP ಅಡಿಯಲ್ಲಿ ಮಾನ್ಯ ನಮ್ಮ ಪ್ರಕಾಶ್ ಅವರಿಗೆ ಅದಾಗಿದೆ. ಇವತ್ತು ಅದು ಪ್ರಾರಂಭ ಆಗಬೇಕಾಗಿತ್ತು. ನಮಗೆ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಗೊತ್ತಾಗದೇ ಇರೋದು. ನಾಳೆ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಅದರಿಂದಾಗಿ ಅಲ್ಲಿ ಒಂದು ಡೈಕ್ ನಿರ್ಮಾಣ ಹನುಮಾಪುರದ ಹತ್ರ, ಇಲ್ಲಿ ಸಿದ್ದಾಪುರದ ಹತ್ರ ಹನುಮಾಪುರದ ಹತ್ರ ಒಂದು ಡೈಕು ನೀರು ಹೋಗ್ತಕ್ಕಂಥದ್ದು ಹರ್ಡಲ್ಸ್ ಆಗಿ ಮಧ್ಯದಲ್ಲಿ ನಿಂತು ಹೋಗೋದ್ರಿಂದ ಅದು ಕ್ಲೀನಾಗಿ ಒಂದು ಡೈಕ್ ಅಂತ ಮಾಡಿದ್ರೆ ಜನ ಓಡಾಡೋಕ್ಕೂ ಅನುಕೂಲ ಆಗುತ್ತೆ, ನೀರು ಹರಿಯೋದಕ್ಕೂ ಅನುಕೂಲ ಆಗುತ್ತೆ. ಅಂಡರ್ಗ್ರೌಂಡ್ ವಾಟರು ಇದಕ್ಕೂ ಬೋರ್ಡ್ ಕೂಡ ಇದಾಗುತ್ತೆ. ಆ ಕಾರಣದಿಂದ ಅಲ್ಲಿ 1-2 ಕೋಟಿ ರೂಪಾಯಿ ದುಡ್ಡು ಅಲ್ಲಿ ಹಾಕಿದ್ದೀನಿ. ಈಗ ಅದನ್ನು ನಾಳೆ ಪೂಜೆ ಮಾಡ್ತೀನಿ. ಆಮೇಲೆ ಮಡೇನಹಳ್ಳಿ ಹತ್ರ ಚೆಕ್ ಮಾಚನಹಳ್ಳಿ ಹತ್ರ, ಅಲ್ಲಿ ಮಾಚನಹಳ್ಳಿ ಹತ್ರ ಈಗೇನು ಇದೇ ನೀರು ಹರ್ಕೊಂಡು ಹೋಗ್ತಾ ಇದೆ, ಅಲ್ಲಿಗೆ ಅಡ್ಲಾಗಿರ್ತಕ್ಕಂಥ ಜನ ಆಂಧ್ರ ಬಾರ್ಡ್ರಿಗೆ ಏನು ರೀಚ್ ಆಗುತ್ತೆ, ಆಂಧ್ರ ಬಾರ್ಡ್ರಿಗೆ ರೀಚ್ ಆಗೋದಕ್ಕಿಂತ ಮುಂಚಿತವಾಗಿ ನಾವೇ ನಮ್ಮ ಪಾಲನ ನೀರನ್ನ ನಾವು ಅಲ್ಲಿ ಅಡ್ಡ ಹಾಕ್ಕೊಂಡ್ರೆ ನಾಳೆ ಬೆಳಗ್ಗೆ ಅಲ್ಲಿ ನಮಗೆ ಅಲ್ಲಿಂದ ಕೂಡ ಈ ಪಾಯಿಂಟ್ವರೆಗೂ ಬರುತ್ತೆ. ಉದ್ದುದ್ದವಾಗಿ ಬಂದುಬಿಡುತ್ತೆ. ನಮಗೆ ಬೇರೆ ಸೋರ್ಸಸ್ ಇಲ್ಲ ಎಕ್ಸೆಪ್ಟಿಂಗ್ ಇದು ಈ ಜಿನಿಗಳ್ಳದ ಒಂದು ಫ್ಲೋ ಆಫ್ ವಾಟರ್ ಏನಿದೆ ಅದು ಬಿಟ್ಟರೆ ಬೇರೆ ಫ್ಲೋ ಇಲ್ಲ. ಈ ಗುಂಡರಹಳ್ಳಿಯಿಂದ ಬರ್ತಾವ ನೀರು, ಅದು ಯಾವ ಸಮಯದಲ್ಲಿ ಬರುತ್ತೋ ಅದು ಪ್ರಕೃತಿ ಕೆರೆಗೆ ಸ್ಟಾಕ್ ಆಗಿಬಿಡುತ್ತೆ. ಅಲ್ಲಿಂದ ಬಂದರೆ ಇದು ಸೀಮಿತವಾಗಿರ್ತಕ್ಕಂಥದ್ದು ಬರೀ ಪ್ರಕೃತಿ ಕೆರೆಯಿಂದ ದೇವಸಂದ್ರ ಕೆರೆಗೆ ಬಿಟ್ಟರೆ ಇನ್ಯಾವುದಕ್ಕೂ ಉಪಯೋಗ ಆಗಲ್ಲ. ಅದು ಅಂತರ್ಜಲನೂ ಹೆಚ್ಚಾಗಲ್ಲ. ಆ ಭಾಗದಲ್ಲಿ ಬುಡ್ಡನಹಳ್ಳಿಯಲ್ಲಿ ಇರೋರಿಗೆ ಮಾತ್ರ ಅನುಕೂಲ ಆಗುತ್ತೆ, ಬೇರೆಗೆ ಅನುಕೂಲ ಆಗಲ್ಲ. ಅದಕ್ಕೆ ಮಾಚನಹಳ್ಳಿ ಹತ್ರ ಕೂಡ ಒಂದು ಚೆಕ್ ಡ್ಯಾಮ್ ಅಲ್ಲಿ ಹಾಕ್ತಾ ಇದ್ದೀನಿ. ನಾಗಸಮುದ್ರ ಹತ್ರ ಇವತ್ತು ಹಾಕಿರ್ತಕ್ಕಂಥದ್ದು ಇಲ್ಲಿ ಪಾಯಿಂಟ್ ಆಫ್ ಈ 300 ಕೋರ್ಸಲ್ಲಿ ಇದನ್ನ ಇವತ್ತು ಚೆಕ್ ಡ್ಯಾಮ್ ನಾವು ಮಾಡಿದ್ದೀವಿ. ಇದನ್ನು ಆದಷ್ಟು 1-2 ತಿಂಗಳ ಒಳಗಡೆ ಮುಂದೆ ಮಳೆ ಬರೋಷ್ಟೊಳಗೆ ಇದು ಎಲ್ಲ ಕಾರ್ಯಕ್ರಮಗಳು ಮುಗಿದೋಗ್ಬೇಕು. ಯಾಕಂದ್ರೆ ಮುಂದೆ ಏಪ್ರಿಲ್ ಮೇನಲ್ಲಿ ಮಳೆ ಆಗುತ್ತೆ. ಇವ್ರಿಗೆ ಬೇಕಾಗಿರೋ ಜನವರಿ, ಫೆಬ್ರವರಿ, ಮಾರ್ಚ್ ಈ 2 ತಿಂಗಳು 3 ತಿಂಗಳಲ್ಲಿ ಇದು ಕಟ್ಟಡ ನಿರ್ಮಾಣ ಪೂರ್ಣ ಆಗಿಬಿಟ್ರೆ ಮತ್ತೊಂದು ಸಾರಿ ಬಂದು ನಾವು ಉದ್ಘಾಟನೆ ಮಾಡಿ ಮುಂದೆ ಬಂದಿರತಕ್ಕಂಥ ಮಳೆ ಆಧಾರಿತವಾಗಿರ್ತಕ್ಕಂಥದ್ದನ್ನು ಇದನ್ನು ಮಾಡೋದು. ಈಗ ಉದಾಹರಣೆಗೆ ತಾವು ನೋಡ್ತೀರಿ, ಇಲ್ಲಿ ಈಗ ಅಂತರ್ಜಲದಿಂದ ನೀರು ಹೆಚ್ಚಾಗುತ್ತೆ. ಸೀಪೇಜ್ ವಾಟ್ರ್ ಇಷ್ಟು ನೀರು ಇರಬೇಕಾದ್ರೆ ಇನ್ನು ನಾವು ಚೆಕ್ ಡ್ಯಾಮ್ ಹಾಕಿದ್ರೆ ಎಷ್ಟು ನೀರು ಆಗ್ಬೋದಾಗಿತ್ತು. ಅದನ್ನು ಹಿಂದೆ ಮಾಡಬೇಕಾಗಿತ್ತು. ಸುಮಾರು 10-15 ವರ್ಷ 20 ವರ್ಷದ ಕೆಳಗೆ ಇವೆಲ್ಲ ಮಾಡ್ಕೊಂಡು. ನನ್ನ ಕಾಲದಲ್ಲಿ ನಾನಿಲ್ಲೇನು 97ರಿಂದ ML ಆಗಿ 2014 13ವರೆಗೆ ಇಲ್ಲಿದ್ದೆ. ಆ ಕಾಲದಲ್ಲಿ ಆಗಿರ್ತಕ್ಕಂಥ ಚೆಕ್ ಡ್ಯಾಮ್ ಹೊರತುಪಡಿಸಿ ಇಲ್ಲಿವರೆಗೂ ಯಾವ ಚೆಕ್ ಡ್ಯಾಮ್ಗಳು ಕೂಡ ನಮ್ಮ ತಾಲೂಕಿನಲ್ಲಿ ಆಗಿಲ್ಲ. ಈ ಒಂದು ಕಾರಣದಿಂದ ಯಾರು ಮಾಡಿದ್ರು ಯಾರು ಬಿಟ್ಟರು ಅನ್ನೋದು ದೂಷಣೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲ. ನನ್ನ ತಾಲೂಕ, ನಮ್ಮ ಜನಗಳು ಚೆನ್ನಾಗಿರಬೇಕು, ಆರ್ಥಿಕವಾಗಿ ಸಬಲತೆಯನ್ನು ಹೊಂದಬೇಕು, ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಲ್ಲಂತ
ಒಂದು ಆರ್ಥಿಕದ ಒಂದು ಸಭ್ಯತೆಯನ್ನು ಇದ್ರ ಮೂಲಕ ಈ ಚೆಕ್ ಡ್ಯಾಮ್ಗಳು ನೀರು ಶೇಖರಣೆ ಆಗೋದ್ರ ಮೂಲಕ ಅವ್ರ ಪಂಪ್ಗಳು ಮೋಟ್ರ್ಗಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಮಾಡೋದು ಒಂದು. ಎರಡನೇದಾಗಿ ಈಗ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಲ್ಲೆಲ್ಲಿ ಹಾಕ್ಕೊಂಡಿರ್ತಾರೆ, ಎಲ್ಲಿ ಬೋರ್ ಹಾಕ್ಸ್ತಾರೋ ಆ ಬೋರ್ ಪಾಯಿಂಟ್ನಲ್ಲಿ ಯಾರಾದ್ರೂ ಇಲ್ಲಿ ಇರ್ತಕ್ಕಂಥ ಯಾರೇ ಆಗಲಿ, ಯಾರೇ ಬೋರ್ ಹಾಕ್ಸಿದ್ರು ಕೂಡ ಬರೀ ಬೋರ್ ಹಾಕ್ಸ್ಕೊಂಡಿದ್ದೀವಪ್ಪ, ನಮ್ಮ ಹತ್ರ ದುಡ್ಡಿಲ್ಲ, ಮುಂದೆ ಟ್ರಾನ್ಸ್ಫಾರ್ಮರ್ ದುಡ್ಡಿಲ್ಲ, ಪೈಪ್ಲೈನ್ ದುಡ್ಡಿಲ್ಲ, ಕಂಬಗಳಿಗೆ ದುಡ್ಡಿಲ್ಲ ಅಂದರೆ ನಾವು ಅದಕ್ಕೆ KEBಯಿಂದ ಅದನ್ನು ಒಂದು 10 ಜನ ಎಸ್ಟಿಗಳಿಗೂ ಒಂದು 10 ಜನ ಎಸ್ಸಿಗಳಿಗೂ ನಾನು ಮಾಡಿಕೊಡ್ತೀವಿ. ನಿಮಗೆ ಗೊತ್ತಿದ್ರೆ ನೀವು ಕೂಡ ಹೇಳಿದ್ರೆ ಬೋರ್ ಹಾಕ್ಸ್ಕೊಂಡಿರ್ತಕ್ಕಂಥ ನೀರು ಬಿದ್ದು ಅವ್ರು ಸುಮ್ಮನೆ ಇದ್ದಾರೆ ಅಂದರೆ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಮೈನರ್ ಇರಿಗೇಷನ್ ಡೇಲಿಂದ ಸಮುದಾಯ ಭವನ, ಸಮುದಾಯ ಇವು ಅಂತ ಕರೀತಾರೆ, ಗುಂಪು ಯೋಜನೆಗಳು ಕೂಡ. ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಇಲ್ಲಿ 3 ಎಕರೆ ಇಟ್ಕೊಂಡ್ರೆ ಸಾಹುಕಾರವನ್ನು ಹಾಕ್ಕಂತಾನೆ, ಆ ಕಡೆವನಿಗೆ ಅನುಕೂಲ ಆಗಲ್ಲ. ಅಲ್ಲಿ ನೀರು ಹಾಕ್ಕೊಂಡು ಅಂತಂದ್ರೆ ಬರೀ ಇವನಿಗೆ ಸೌಲಭ್ಯ ಆಗುತ್ತೆ, ಅವನಿಗೆ ಮೈನಸ್ ಆಗುತ್ತೆ, ಅದು ವಾಟರ್ ಫ್ಲೋ ಚಾರ್ಜ್ ಆಗೋದು. ಈ ಕಾರಣದಿಂದ ಸೆಂಟ್ರ್ ಪಾಯಿಂಟ್ನಲ್ಲೇ ಒಂದು ಬೋರ್ ಹಾಕ್ಸ್ಬಿಟ್ಟು ಅಲ್ಲೊಂದು ದೊಡ್ಡ ತೊಂಟಿ ಕಟ್ಸ್ಬಿಟ್ಟು ಅದು ವೀಕ್ಲಿ ಏನು ಬರುತ್ತೆ, 2 ದಿವಸ ಇವರು, 2 ದಿವಸ ಅವರು, 2 ದಿವಸ ಇವರು, ಈ ರೀತಿ ಡಿವಿಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಕೆಲವು ಕಡೆ ಎಲ್ಲ ಮಾಡಿದ್ವಿ, ತಳ್ಕೋಬಳೆಯಲ್ಲಿ, ನಾಯಕನಟ್ಟ ಹೋಬಳಿ. ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಬೇಕು ಅನ್ನೋ ಒಂದು ಯೋಜನೆ ನಾನು ಹಾಕ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ನೀರಾವರಿ ಯೋಜನೆ ಒಂದು ಮಾಡಬೇಕು. ಎಲ್ಲವರೆಗೂ ನಮಗೆ ಭದ್ರಾ ನೀರು, ಅಪ್ಪರ್ ಭದ್ರಾ ನೀರು ಬರ್ತಕ್ಕಂಥ ದಿನದವರೆಗೂ ಕೂಡ ನಾವು ಮಾಡಬೇಕಾಗಿತ್ತು. ಈಗಾಗಲೇ ಸರ್ಕಾರದವರು ಆಶ್ವಾಸನೆ ಕೊಟ್ಟಿದ್ದಾರೆ. ಮೊನ್ನೆ ಅಸೆಂಬ್ಲಿ ನಡೆದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಹತ್ರ ಕೂಡ ನಾವು ಮಾಡಿದ್ವಿ. ಮಾತಾಡಿದಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ಮೇ, ಜೂನ್ ಒಳಗಡೆ ನಿಮ್ಮ ಕೆರೆಗಳಿಗೆ ನೀರು ಇಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದೆ. ನಮ್ಮ ತಾಲೂಕಿನಲ್ಲಿ ಇಡೀ ಕ್ಷೇತ್ರದಲ್ಲಿ 22 ಕೆರೆಗಳು ಬರ್ತವೆ. 22 ಕೆರೆಗಳಿಗೂ ನೀರಾವರಿ ಯೋಜನೆ ನಾವು ಮಾಡೇ ಮಾಡ್ತೀವಿ ಅಂತ ಈಗಾಗಲೇ ಗೋಣೂರ ಹತ್ರ ಆಕ್ವಿಡೆಕ್ಕಿಗೆ ನೀರು ಬರ್ತಕ್ಕಂಥ ವ್ಯವಸ್ಥೆಗಳು ಕೂಡ ಈಗಾಗಿದೆ. ಮುಂದುವರೆದು ಕೂಡ ಮುಂದಿನ ದಿನಗಳಲ್ಲಿ ಮೇ, ಜೂನಲ್ಲಿ ಇದಾಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಒಂದೇ ಬರುತ್ತೆ ಅನ್ನೋ ನನಗೆ ಆಶಾಭಾವನೆ ಕೂಡ ಇಟ್ಕೊಂಡಿದ್ದೆ. ಒಂದು ವೇಳೆ ಬರಲಿಲ್ಲ, ನೀರು ಬರಲಿಲ್ಲ ಅಂದರೆ ಮುಂದೆ ನನ್ನ ಯೋಜನೆಗಳು ಬೇರೆ ಇಟ್ಕೊಂಡಿದ್ದೀನಿ, ಆ ಕೆಲಸ ನಾನು ಪ್ರಾರಂಭ ಮಾಡ್ತೀನಿ ಆಮೇಲೆ ಮೇ, ಜೂನ್ ನಂತರ. ಇದು ಈ ವಿಚಾರದಲ್ಲಿ ಈಗ ನನಗೆ ಬಂದಿರತಕ್ಕಂಥ ಅನುದಾನದಲ್ಲಿ 25 ಕೋಟಿ ರೂಪಾಯಿ ಅಂದಾಜು ಮೊಳಕಾಲ್ಮೂರು ತಾಲೂಕು ಇಡೀ ಕ್ಷೇತ್ರಕ್ಕೆ ಹಾಕಿದೆ. 12.5 ಕ್ಷೇತ್ರ ತಾಲೂಕು ನಾಯಕನಹಟ್ಟಿ, 12.5 ಕೋಟಿ ಇಲ್ಲಿಗೆ ಹಾಕಿದೆ. ಈಗ ಆಯ್ದ ಭಾಗಗಳಲ್ಲಿ ಎಲ್ಲೆಲ್ಲಿ ಬಿಟ್ಟು ಹೋಗಿದ್ರೆ ಎಲ್ಲ ಕಡೆ ಹಂತವಾಗಿ ಎಲ್ಲ ರೋಡ್ಗಳು ಮಾಡ್ತಕ್ಕಂಥದ್ದು ಮಾಡಿದೆ. ಈಗ ಗೌರ ಸಮುದ್ರದಿಂದ ಇರೋ ಮೇನ್ ರೋಡ್ವರೆಗೂ ಒಂದು ರಸ್ತೆ ಈಗಾಗಲೇ ಮಾಡಿದ್ದಾಯಿತು. ಈಗ ಮತ್ತೆ ಮೊನ್ನೆ 1.5 ಕೋಟಿ ರೂಪಾಯಿನ ಚಿಕ್ಕನಹಳ್ಳಿದು ಕೂಡ ಭಾಳಷ್ಟು ಕೆಟ್ಟೋಗಿದೆ, ಹದಗೆಟ್ಟೋಗಿದೆ, ಅಲ್ಲಿ ಓಡಾಡೋಕ್ಕಾಗಲ್ಲ ಜನ. ಅಲ್ಲಿ SC STಗಳೇ ಭಾಳ ಜನ ಇರೋದು. ಆಮೇಲೆ ಹಿಂದುಳಿದಿರ್ತಕ್ಕಂಥ ಜನಗಳಿದ್ದಾರೆ, ಅಲ್ಲಿ ಕೂಡ 1.5 ಕೋಟಿ ರೂಪಾಯಿಗೆ ಅದನ್ನು ಮುಡುಪಾಗಿ ಇಟ್ಟಿದ್ದೀನಿ. ಇವೆಲ್ಲ ಮಾಡಿದ್ವಿ. SHDP ಯೋಜನೆ ಅಡಿಯಲ್ಲಿ ಮಾಡಿದ್ವಿ, ಆಮೇಲೆ CRFಲ್ಲಿ ಮಾಡಿದ್ವಿ, ಆಮೇಲೆ PWDಯಲ್ಲಿ ಕೂಡ ಮಾಡ್ತಕ್ಕಂಥ ಯೋಜನೆ ಮಾಡ್ತೀವಿ. ಸುಮಾರು 40ರಿಂದ 50% ಆಫ್ ದಿ ರೋಡ್ಸಿಗೆಲ್ಲ ಕಂಪ್ಲೀಟ್ ನಾನು ಕ್ಷೇತ್ರದಲ್ಲಿ ಮಾಡಿದ್ದೀನಿ. ಆಗಲೇ ಇನ್ನು ಸ್ವಲ್ಪ ಇದ್ದಾವೆ. ಈಗ 25 ಕೋಟಿ ರೂಪಾಯಿ ಏನು ಗೊತ್ತು ನನಗೆ ಎಸ್ಟಿಮೇಟ್ ಇನ್ನೊಂದು ವಾರ 10 ದಿವಸದಲ್ಲಿ ಆಗುತ್ತೆ. ಅದ್ರ ಮೂಲಕ ಬಹುಶಃ ಒಂದು 60 to 70% ಆಫ್ ದಿ ರೋಡ್ಸು ನೆಸಿಟಿ ಎಲ್ಲ ಹೋಗುತ್ತೆ. ಅದರಲ್ಲೇ ಮತ್ತು ZP ವಿಚಾರಗಳಲ್ಲಿ ಬಂದಾಗ ಎಲ್ಲೆಲ್ಲಿ ST ಭವನಗಳು ಬೇಕು, SC ಭವನಗಳು ಬೇಕು, ಎಲ್ಲ ಅವಶ್ಯಕತೆ ವಾಲ್ಮೀಕಿ ಭವನ ಬೇಕು, ಅಲ್ಲೆಲ್ಲ ನಾನು ಆದ್ಯ ಮಾಡಿ ಒಂದು ಸೆಂಟ್ರ್ ಪಾಯಿಂಟ್ ಅಂತ ಮಾಡಿ, ಉದಾಹರಣೆಗೆ ರಾಮಪುರ ಸೆಂಟ್ರ್ ಪಾಯಿಂಟ್ ಮಾಡಿ. ಈಗೆಲ್ಲ ಈ ಭಾಗದಲ್ಲಿ ಕೂಡ ಪತ್ತಿಬಸಪ್ಪ ಕಲ್ಯಾಣ ಮಂಟಪಕ್ಕೆ ಹೋಗ್ತಾರೆ. 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಲ್ಲಿ ಮಾಡಬೇಕು, 1.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದೊಂದು ವೆಚ್ಚಗಳು ಮಾಡಿ ಇವ್ರಿಗೆ ಹೊರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ರಾಮಪುರದಲ್ಲೇ ನಾನು ಒಂದು 100/50 ಸೈಟ್ನ ಈಗಾಗಲೇ ಅದನ್ನು ಐಡೆಂಟಿಫೈ ಮಾಡಿದ್ದೀನಿ. ಮೇನ್ ರೋಡ್ನಲ್ಲಿ 1.5 ಕೋಟಿ ರೂಪಾಯಿ ನನ್ನ ಅನುದಾನದಲ್ಲಿ ಹಾಕಿದ್ದೀನಿ. ಸರ್ಕಾರದಿಂದ 75 ಲಕ್ಷನೂ ಬಂದಿದೆ. ಅವೆರಡೂ ಸೇರಿ 2.5 ಕೋಟಿಗೆ ಮೀರಿದಂಥ ಒಂದು ಭವನ ನಿರ್ಮಾಣ ಮಾಡಿದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡ್ತಾ ಇದ್ದೀವಿ. ವಾಲ್ಮೀಕಿ ಭವನ ಈಗ ಮೊಳಕಾಲ್ಮೂರಿನಲ್ಲಿ ವಾಲ್ಮೀಕಿ ಭವನ ಈಗ ಆಮೇಲೆ ಪೂರ್ಣಗೊಂಡಿದೆ. ಅದನ್ನು ಆದಷ್ಟು ಬೇಗನೆ ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಳ್ತೀವಿ. ಮಾಡ್ಕೊಂಡ್ಮೇಲೆ 14 ನಂತರ ಮಹಾದೇವಪ್ಪನವರು ಮತ್ತು ದಿನೇಶ್ ಗುಂಡೂರಾವ್ ಬರ್ತೀವಿ ಅಂತ ಹೇಳಿದ್ದಾರೆ. ಅವರು ಗುದ್ಲಿ ಪೂಜೆ ಆಗ್ತಾಯಿದ್ವಿ ನಾವು. 200 ಹಾಸಿಗೆ ಆಸ್ಪತ್ರೆ ಭೂಮಿ ಪೂಜೆ ಅಲ್ಲೇ ನಾಲ್ಗಲ್ ಹತ್ತು ಜಾಗದಲ್ಲೇ, ಅದೇ ಜಾಗದಲ್ಲಿ. ಯಾಕಂದರೆ ಒಂದು ನಿಮಗೆ ಇನ್ಫಾರ್ಮೇಷನ್, ಮೊಳಕಾಲ್ಮೂರು ತಾಲೂಕಿನಲ್ಲಿರ್ತಕ್ಕಂಥ ಕಮ್ಯುನಿಟಿ ಹೆಲ್ತ್ ಸೆಂಟ್ರು ಅದು ನನ್ನ ತಾಲೂಕು, ಅದು ನನ್ನ ಜೀವಾಳ. ನಾನು ML ಆಗಿರಬೇಕಾದ್ರೆ ಅದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ತಂದವ್ರು. ನಾನು ಕಮ್ಯುನಿಟಿ ಹೆಲ್ತ್ ಸೆಂಟ್ರ್ ಹೊರಗಡೆ ಹಾಕ್ಬೇಕಾದ್ರೆ ಅವತ್ತು ಯೋಜನೆ ಇಟ್ಕೊಂಡು ಕೂಡ ಜನಗಳು ಒತ್ತಾಯದ ಮೇರೆಗೆ ಅಲ್ಲಿ ಹಾಕಿದ್ದೆ.
ಅಲ್ಲಿ ಏನಾಗಿದೆ ಅಂದರೆ ಭಾಳ ಕಂಜೆಸ್ಟಿವ್ ಆಗಿದೆ. ಅವಾಗ ಜನಸಂಖ್ಯೆ ಕಡಿಮೆ ಇತ್ತು, ಈಗ ಜನಸಂಖ್ಯೆ ಅತಿಯಾಗಿ ಆಗಿದೆ. ಆಮೇಲೆ ಜೊತೆಗೆ ಒಂದು ಆಂಬ್ಯುಲೆನ್ಸ್ ಹೋಗಿ ನಿಂತ್ಕೊಳ್ಳೋಕ್ಕೂ ಅಲ್ಲಿ ಜಾಗ ಇಲ್ಲ. ಆಮೇಲೆ STP ಇಲ್ಲ, ಅಲ್ಲಿ ಸಿವರೇಜು ಇದಿಲ್ಲ, ಅಂಡರ್ ಗ್ರೌಂಡ್ ನೀರು ಇದಿಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ನೀರು ಅಲ್ಲಿರ್ತಕ್ಕಂಥವ್ರಿಗೆ ಕ್ವಾರ್ಟರ್ಸ್ಗಳಿಗೂ ಸವಲತ್ತುಗಳಿಲ್ಲ. ಇವೆಲ್ಲ ಕಾರಣದಿಂದಾಗಿ ಅಲ್ಲಿ ಸವಲತ್ತಾಗಿರುತ್ತೆ ಅಂತ ಒಂದು ಬರೀ ಮೊಳಕಾಲ್ಮೂರಿಗೆ ಸೀಮಿತ ಆಗಬಾರ್ದು. ಮೊಳಕಾಲ್ಮೂರು ತಾಲೂಕಿನಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಗಳವರೆಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋ ಕಾರಣದಿಂದ ಅಲ್ಲಿ ರೋಡ್ ಸೈಡ್ಗೆ ಮಾಡ್ತಕ್ಕಂಥ ಯೋಜನೆ ನಾವು ಹಾಕ್ಕೊಂಡಿದ್ವಿ. ಈಗ ಈ ಸಂದರ್ಭದಲ್ಲಿ ಇವು ಹನುಮಂತಪ್ಪ, ಗುತ್ತಿಗೆದಾರರು ತಾಲೂಕು ಸಂಘದ ಅಧ್ಯಕ್ಷರಾದ DN ಗೋವಿಂದಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಗುತ್ತಿಗೆದಾರರಾದ S ಖಾದರ್, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಶ್ರೀರಾಮುಲು, ಯುವ ಮುಖಂಡರಾದ ಶ್ರೀನಿವಾಸ್, PDO ಪ್ರದೀಪ್, ನಾಗಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಸಿನಾ ಬಾನು, ಮುಖಂಡರಾದ ರಾಮಾಂಜನೇಯ, ಗೋವಿಂದಪ್ಪ, KN ಗುರುಮೂರ್ತಿ, ಅಡವಿ ಮಾರಣ್ಣ, ತಿಪ್ಪೇಸ್ವಾಮಿ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.